ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಶೇವನ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬೆಂಕಿ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದೆ ಅಂತ ಹೇಳ್ಬೋದು. ಒಳ್ಳೆ ಅಪ್ಲಿಕೇಶನ್ ಅನ್ಬೋದು ಗೈಸ್. ವಿಡಿಯೋ ನೋಡ್ತಾರ ಪ್ರತಿಯೊಬ್ರು ಸಹ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ಸ್ ಅನ್ನ ಮಾಡಬಹುದು ಅಂತ ಹೇಳ್ತೀನಿ. ನಾನು ಗ್ಯಾರಂಟಿ ಕೊಡ್ತೀನಿ ಗೈಸ್. ಪ್ರತಿಯೊಬ್ರು ಅರ್ನಿಂಗ್ಸ್ ಮಾಡಬಹುದು ಗೈಸ್ ಈ ವಿಡಿಯೋ ನೋಡೋದ್ರ ಮುಖಾಂತರ. ಆದ್ರೆ ಯೂಟ್ಯೂಬ್ ಅಲ್ಲಿ ಯಾವ ವಿಡಿಯೋ ನೋಡ್ತೀರೋ ಅದೇ ವಿಡಿಯೋನ ಈ ಅಪ್ಲಿಕೇಶನ್ ಮುಖಾಂತರ ನೋಡೋದು ನಿಮಗೆ ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ರೆಫರ್ ಅಂಡ್ ಅರ್ನ್ ಮಾಡಿ ಸಹ ನೀವು ಅರ್ನಿಂಗ್ಸ್ ಅನ್ನ ಮಾಡಬಹುದು. ಅರ್ನಿಂಗ್ಸ್ ಮಾಡಿದಂತ ಅಮೌಂಟ್ ಎಲ್ಲಾನು ಸಹ ನೀವು ನಿಮ್ಮ ಬ್ಯಾಂಕ್ ಗೆ ವಿತ್ಡ್ರಾವಲ್ ತಗೋಬಹುದು ಅಂತ ಹೇಳ್ತೀನಿ. ಜೊತೆಗೆ ನಾನು ವಿತ್ಡ್ರಾವಲ್ ತಗೊಂಡಿರೋಂತ ಪ್ರೂಫ್ ನು ಸಹ ತೋರಿಸ್ತೀನಿ. ಜೊತೆಗೆ ಲೈವ್ ಅಲ್ಲೇನೆ ವಿತ್ಡ್ರಾವಲ್ ಮಾಡಿ ನಿಮ್ಗೆ ಪ್ರೂಫ್ ಅನ್ನು ಸಹ ತೋರಿಸ್ತೀನಿ ಅಂತ ಹೇಳ್ಬೋದು. ವಿಡಿಯೋನ ಸ್ಕಿಪ್ ಮಾಡೋದು ಪೂರ್ತಿ ನೋಡಿ ಅಂತ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದು ನಿಮ್ಗೆ ಏನು ಸಹ ಅರ್ಥ ಆಗಲ್ಲ ಅಂತ ಹೇಳ್ತೀನಿ ಗೈಸ್. ಈ ಒಂದು ಅಪ್ಲಿಕೇಶನ್ ನ ಪ್ರತಿಯೊಂದು ಇನ್ಫಾರ್ಮೇಶನ್ ಸಹ ನಾನು ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವ್ ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ರತಿಯೊಬ್ರು ಸಹ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಒಂದು ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋನ ಹಾಕೋರು ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಅಂತ ಹೇಳ್ಬೋದು ಗೈಸ್. ಅಪ್ಲಿಕೇಶನ್ ಲಿಂಕ್ ಬಂದು ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ಓಪನ್ ಮಾಡೋದ್ರಿ ಅಂದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್. ಡೌನ್ಲೋಡ್ ಮಾಡಿ ಓಪನ್ ಮಾಡೋದ್ರಿ ಅಂದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಗೈಸ್. ಈ ಒಂದು ಅಪ್ಲಿಕೇಶನ್ ಮೊದಲನೇದಾಗಿ ಸೈನ್ ಇನ್ ಆಗ್ಬೇಕಾಗುತ್ತೆ. ಇಲ್ಲಿ ಮೀ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಸೈನ್ ಇನ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ಗೈಸ್. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಜಿಮೇಲ್ ಅನ್ನ ಅಲ್ಲಿ ಎಂಟರ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸೈನ್ ಇನ್ ಆಗುತ್ತೆ ಅಂತ ಹೇಳ್ಬೋದು ಗೈಸ್. ಯೂಟ್ಯೂಬ್ ನಲ್ಲಿ ಯಾವ ಒಂದು ಜಿಮೇಲ್ ಮುಖಾಂತರ ನೀವು ಲಾಗಿನ್ ಆಗಿರ್ತೀರೋ ಅದೇ ಒಂದು ಜಿಮೇಲ್ ಮುಖಾಂತರ ಈ ಒಂದು ಅಪ್ಲಿಕೇಶನ್ಗೂ ಸಹ ಸೈನ್ ಇನ್ ಆಗ್ಬೇಕಾಗುತ್ತೆ. ನಂತರ ಇಲ್ಲಿ ಕ್ಯಾಶ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಈ ಕ್ಯಾಶ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ನೋಡ್ತಾ ಇರ್ಬೋದು ಗೈಸ್. ಇಲ್ಲಿ ಮೊದಲನೇದಾಗಿ ನೀವು ಮಾಡ್ಬೇಕಾಗಿರುವಂತದ್ದು, ಇಲ್ಲಿ ಪೂರ್ತಿ ಕೆಳಗಡೆ ಬಂದು ನಿಮ್ಗೆ ಇಲ್ಲಿ ಎಂಟರ್ ಇನ್ವೈಟ್ ಕೋಡ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರ್ತದೆ, ನೋಡ್ತಾ ಇರ್ಬೋದು ಗೈಸ್. ನಾನು ಆಲ್ರೆಡಿ ಇನ್ವೈಟ್ ಕೋಡ್ ಅನ್ನ ಎಂಟರ್ ಮಾಡಿದ್ದೀನಿ, ಆದ್ರಿಂದ ನನಗೆ ಈ ರೀತಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ನಿಮ್ಗೆ ಎಂಟರ್ ಇನ್ವೈಟ್ ಕೋಡ್ ಅಂತ ಅಂದ್ಬಿಟ್ಟು ಒಂದು ಆಪ್ಷನ್ ಕಾಣಿಸ್ತಾ ಇರುತ್ತೆ, ಇಲ್ಲಿ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಅಲ್ಲಿ ಕ್ಲಿಕ್ ಮಾಡಿ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಾ ಇರೋ ಒಂದು ಇನ್ವೈಟ್ ಕೋಡ್ ಅನ್ನ ನೀವು ಹಾಕೋದ್ರಿಂದ ನಿಮ್ಗೆ ಇನ್ಸ್ಟೆಂಟ್ ಆಗಿ ಬಂದು 50,000 ಕಾಯಿನ್ಸ್ ಆಟೋಮೆಟಿಕ್ ಆಗಿ ಆಡ್ ಆಗುತ್ತೆ ಅಂತ ಹೇಳ್ಬೋದು ಗೈಸ್. ಇನ್ವೈಟ್ ಕೋಡ್ ಅನ್ನ ಹಾಕಿದ ನಂತರ ಇಲ್ಲಿ ಚೆಕ್ ಇನ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ಗೈಸ್. ಈ ಚೆಕ್ ಇನ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಪ್ರತಿದಿನ ಸಹ ಕಾಯಿನ್ಸ್ ಬರ್ತಾನೆ ಇರುತ್ತೆ, ನೋಡ್ತಾ ಇರ್ಬೋದು. ಪ್ರತಿದಿನ 8,000 ಕಾಯಿನ್ಸ್ ಬರುತ್ತೆ, ನಂತರ 20,000 ಕಾಯಿನ್ಸ್ ಬರುತ್ತೆ, 12,000 ಕಾಯಿನ್ಸ್ ಬರುತ್ತೆ, ನಂತರ 30 ದಿನದ ನಂತರ ಅಂದ್ರೆ ಒಂದು ತಿಂಗಳಿಗೆ ಒಮ್ಮೆ 3 ಲಕ್ಷ ಕಾಯಿನ್ಸ್ ಬಂದು ನಿಮ್ಮ ಒಂದು ವ್ಯಾಲೆಟ್ ಗೆ ಆಡ್ ಆಗುತ್ತೆ ಅಂತ ಹೇಳ್ಬೋದು. ಬರೀ ನೀವು ಚೆಕ್ ಇನ್ ಅಲ್ಲೇ ನೀವು ಕಾಯಿನ್ಸ್ ಅನ್ನ ಅರ್ನಿಂಗ್ ಮಾಡಬಹುದು ಅಂತ ಹೇಳ್ತೀನಿ ಗೈಸ್. ನಂತರ ಇಲ್ಲಿ ಪಕ್ಕದಲ್ಲಿ ಮ್ಯಾಕ್ಸ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ಮ್ಯಾಕ್ಸ್ ಅಂತ ಹೇಳ್ಬಿಟ್ಟು. ಏನಪ್ಪ ಈ ಒಂದು ಆಪ್ಷನ್ ಅಂತಂದ್ರೆ ಇಲ್ಲಿ ಪ್ರತಿದಿನ ಸಹ ಕಾಯಿನ್ಸ್ ಬರ್ತಾನೆ ಇರುತ್ತೆ ಅಂತ ಹೇಳ್ಬೋದು. ಪ್ರತಿದಿನ 500 ಕಾಯಿನ್ಸ್ ಬರುತ್ತೆ ಅಂತ ಹೇಳ್ಬೋದು ಗೈಸ್. 5 ಟೈಮ್ 500 ಕಾಯಿನ್ಸ್ ಬರುತ್ತೆ. ಪ್ರತಿದಿನ ಕ್ಲೈಮ್ ಮಾಡ್ಕೋಬಹುದು. ಕ್ಲೈಮ್ ಮಾಡ್ಕೊಂಡ ನಂತರ ಈ ರೀತಿ ಮ್ಯಾಕ್ಸ್ ಅನ್ನೋ ಒಂದು ಆಪ್ಷನ್ ಬಂದ್ಬಿಡುತ್ತೆ ಗೈಸ್. ನಂತರ ಇಲ್ಲಿ ಆಪ್ ಟಾಸ್ಕ್ ಗಳು ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ಗೈಸ್. ಈ ಒಂದು ಆಪ್ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡೋದ್ರ ಮುಖಾಂತರ ನಾವು ಅರ್ನಿಂಗ್ಸ್ ಅನ್ನ ಮಾಡಬಹುದು ಅಂತ ಹೇಳ್ತೀನಿ. ಈಗ ನೋಡ್ತಾ ಇರ್ಬೋದು, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬಂತು. ಇಲ್ಲಿ ಮೆನ್ಷನ್ ಮಾಡಿರ್ತಾರೆ, ನೋಡ್ತಾ ಇರ್ಬೋದು ಗೈಸ್. ಡೂ ಆ ಸಿಂಪಲ್ ರಿಜಿಸ್ಟ್ರೇಷನ್ ಅಂತ, ಅಂದ್ರೆ ನೀವು ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಆದ್ರೆ ನಿಮ್ಗೆ 98,000 ಕಾಯಿನ್ಸ್ ಬರುತ್ತೆ ಅಂತ ಹೇಳ್ಬೋದು. ನಂತರ ಅದೇ ಒಂದು ಅಪ್ಲಿಕೇಶನ್ ಅನ್ನ ಮಾರನೇ ದಿನ ಅಂತಂದ್ರೆ ನೆಕ್ಸ್ಟ್ ದಿನ ಓಪನ್ ಮಾಡಿ ಕ್ಲೋಸ್ ಮಾಡಿದ್ರಿ ಅಂದ್ರೆ ನಿಮ್ಗೆ 32,000 ಕಾಯಿನ್ಸ್ ಬಂದು ಆಡ್ ಆಗುತ್ತೆ ಅಂತ ತೋರಿಸ್ತಾ ಇದಾರೆ ಗೈಸ್. ಇಲ್ಲಿ ಗೆಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ನಂತರ ಆ ಒಂದು ಅಪ್ಲಿಕೇಶನ್ ಯೂಸ್ ಮಾಡೋದ್ರ ಮುಖಾಂತರ ಕಾಯಿನ್ಸ್ ಅನ್ನ ತಗೋಬಹುದು ಅಂತ ಹೇಳ್ತೀನಿ. ಇದೇ ರೀತಿ ನೀವು ಆಪ್ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಬಹುದು ಅಂತ ಹೇಳ್ತೀನಿ ಗೈಸ್. ನಂತರ ನೀವು ವಿಡಿಯೋ ನೋಡ್ಬೇಕಾಗುತ್ತೆ ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು, ಯೂಟ್ಯೂಬ್ ನಲ್ಲಿ ಇರುವ ವಿಡಿಯೋವನ್ನ ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೋಡಿದ್ರೆ ನಿಮ್ಗೆ ಕಾಯಿನ್ಸ್ ಸಹ ಅರ್ನಿಂಗ್ಸ್ ಆಗುತ್ತೆ. ಈ ಒಂದು ಅಮೌಂಟ್ ಅನ್ನು ನೀವು ನಿಮ್ಮ ಒಂದು ಬ್ಯಾಂಕ್ ಗೆ ವಿತ್ಡ್ರಾವಲ್ ತಗೋಬಹುದು ಅಂತ ಹೇಳ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಈಗ ನಾನು ಒಂದು ಸಾಂಗ್ ಅನ್ನ ಪ್ಲೇ ಮಾಡ್ತೀನಿ. ಈ ಒಂದು ಸಾಂಗ್ ಪ್ಲೇ ಆಗ್ತಿದ್ದಂಗೆ ನಿಮ್ಗೆ ಕಾಯಿನ್ಸ್ ಆಟೋಮೆಟಿಕ್ ಆಗಿ ಬಂದು ಆಡ್ ಆಗ್ತಾನೆ ಇರುತ್ತೆ ಅಂತ ಹೇಳ್ಬೋದು ಗೈಸ್. ನೋಡ್ತಾ ಇರ್ಬೋದು, ಇಲ್ಲಿ ಸಾಂಗ್ ಓಡ್ತಿದ್ದಾಗೆ ಮೇಲ್ಗಡೆ ಯೆಲ್ಲೋ ಕಲರ್ ಅಲ್ಲಿ ಒಂದು ರೌಂಡ್ ಮಾರ್ಕ್ ತಿರುಗ್ತಾ ಇದೆ, ನೋಡ್ತಾ ಇರ್ಬೋದು ಗೈಸ್. ಆ ರೌಂಡ್ ಮಾರ್ಕ್ ಮುಗಿದ ನಂತರ ನಿಮ್ಗೆ ಕಾಯಿನ್ಸ್ ಅನ್ನೋದು ಬಂದು ಆಡ್ ಆಗುತ್ತೆ ಅಂತ ಹೇಳ್ಬೋದು ಗೈಸ್. ನಂತರ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ನೀವು 2 ನಿಮಿಷ ವಿಡಿಯೋ ನೋಡಿದ್ರೆ 800 ಕಾಯಿನ್ಸ್, ಮತ್ತೆ 10 ನಿಮಿಷ ನೋಡಿದ್ರೆ 2,000 ಕಾಯಿನ್ಸ್, ಹಾಗೆ 30 ನಿಮಿಷ ನೋಡಿದ್ರೆ 6,000 ಕಾಯಿನ್ಸ್, ಮತ್ತೆ 1 ಗಂಟೆ ಏನಾರ ವಿಡಿಯೋ ನೋಡಿದ್ರೆ ನಿಮ್ಗೆ 10,000 ಕಾಯಿನ್ಸ್ ಅನ್ನೋದು ಬಂದು ಆಡ್ ಆಗುತ್ತೆ ಅಂತ ಹೇಳ್ಬೋದು ಗೈಸ್. ಇದೇ ರೀತಿ ನೀವು ವಿಡಿಯೋಸ್ ಅನ್ನ ನೋಡಿ ಅರ್ನಿಂಗ್ಸ್ ಮಾಡ್ಬೋದು ಅಂತ ಹೇಳ್ತೀನಿ. ನೀವು ಯಾವ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿರ್ತೀರೋ ಆ ಚಾನಲ್ ಎಲ್ಲ ಸಹ ಇಲ್ಲಿ ಬರುತ್ತೆ. ಅವರ ಒಂದು ವಿಡಿಯೋಸ್ ನೋಡೋದ್ರ ಮುಖಾಂತರ ನೀವು ಅರ್ನಿಂಗ್ಸ್ ಅನ್ನ ಮಾಡಬಹುದು ಅಂತ ಹೇಳ್ತೀನಿ. ಯೂಟ್ಯೂಬ್ ನಲ್ಲಿ ನೋಡ್ಬೇಕು ಅನ್ಕೊಂಡಿರುವಂತ ಒಂದು ವಿಡಿಯೋನ ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ನೋಡಬಹುದು ಅಂತ ಹೇಳ್ತೀನಿ. ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೋಡೋದ್ರಿಂದ ನಿಮ್ಗೆ ಕಾಯಿನ್ಸ್ ಸಹ ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಅಪ್ಲಿಕೇಶನ್ 10,000 ಕಾಯಿನ್ಸ್ ಗೆ ₹1 ಗೈಸ್. ಆದ್ರೆ 10,000 ಕಾಯಿನ್ಸ್ ಮಾಡೋದು ತುಂಬಾನೇ ಈಸಿ ಅಂತ ಹೇಳ್ಬೋದು. ಇಲ್ಲಿ ಮೇಲ್ಗಡೆ ತಿರುಗ್ತಾ ಇದೆ ಯೆಲ್ಲೋ ಕಲರ್, ಅದು ಸಹ 5 ರೌಂಡ್ ಕಂಪ್ಲೀಟ್ ಆದ್ಮೇಲೆ ಬಾಕ್ಸ್ ಸಿಗುತ್ತೆ, ಲೂಟ್ ಬಾಕ್ಸ್ ರೀತಿ. ಆ ಒಂದು ಬಾಕ್ಸ್ ಅಲ್ಲಿ 1,000ದಿಂದ 2,000 ಕಾಯಿನ್ಸ್ ಅದ್ರಲ್ಲೂ ಸಹ ಬಂದು ಆಡ್ ಆಗುತ್ತೆ ಅಂತ ಹೇಳ್ಬೋದು ಗೈಸ್. ಇದೇ ರೀತಿ ನೀವು ವಿಡಿಯೋಸ್ ಅನ್ನ ನೋಡೋದ್ರ ಮುಖಾಂತರ ಅರ್ನಿಂಗ್ಸ್ ಮಾಡಬಹುದು ಅಂತ ಹೇಳ್ತೀನಿ. ನಂತರ ಇಲ್ಲಿ ಮ್ಯೂಸಿಕ್ ಇದೆ, ಮತ್ತೆ ಫನ್ನಿ ಇದೆ, ಕಾಮಿಡಿ, ಎಂಟರ್ಟೈನ್ಮೆಂಟ್, ಡ್ಯಾನ್ಸ್ ಎಲ್ಲ ಪ್ರತಿಯೊಂದು ಸಹ ಇರುತ್ತೆ.
ಮತ್ತೆ ನೀವು ಯೂಟ್ಯೂಬ್ ಶಾರ್ಟ್ ನೋಡೋದ್ರ ಮುಖಾಂತರ ಸಹ ನೀವು ಅರ್ನಿಂಗ್ಸ್ ಅನ್ನ ಮಾಡಬಹುದು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅಂತ ಹೇಳ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ಶಾರ್ಟ್ಸ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಶಾರ್ಟ್ಸ್ ನೋಡೋದ್ರ ಮುಖಾಂತರ ಸಹ ನೀವು ಅರ್ನಿಂಗ್ಸ್ ಅನ್ನ ಮಾಡಬಹುದು ಅಂತ ಹೇಳ್ತೀನಿ ಗೈಸ್. ನಂತರ ಇಲ್ಲಿ ನೋಡ್ತಾ ಇರ್ಬೋದು ಡೈಲಿ ಟಾಸ್ಕ್ ಅನ್ಬಿಟ್ಟು ಮಧ್ಯದ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಗೈಸ್. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದೇ ನೀವು ಪ್ರತಿದಿನ ಏನಾರ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ರೆ, ಒಂದು ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ 5,000 ಕಾಯಿನ್ ಸಿಗುತ್ತೆ. 3 ಟಾಸ್ಕ್ ಏನಾರ ದಿನಕ್ಕೆ ಕಂಪ್ಲೀಟ್ ಮಾಡ್ತೀರಾ ಅಂದ್ರೆ 10,000 ಕಾಯಿನ್ ಸಿಗುತ್ತೆ. 4 ಟಾಸ್ಕ್ ಕಂಪ್ಲೀಟ್ ಮಾಡ್ತೀರಾ ಅಂದ್ರೆ 15,000 ಕಾಯಿನ್ ಸಿಗುತ್ತೆ. ಇದೇ ರೀತಿ ನೀವು ಸಹ ಕಾಯಿನ್ಸ್ ಅನ್ನ ಅರ್ನಿಂಗ್ ಮಾಡಿ ಅಮೌಂಟ್ ಆಗಿ ಕನ್ವರ್ಟ್ ಆಗಿ ನಿಮ್ಮ ಬ್ಯಾಂಕಿಗೆ ತಗೋಬಹುದು ಅಂತ ಹೇಳ್ತೀನಿ ಗೈಸ್. ನಂತರ ಈ ಲಕ್ಕಿ ಡ್ರಾವ್ ಅಂತ ಅನ್ಬಿಟ್ಟು ಆಪ್ಷನ್ ಕಾಣಿಸುತ್ತೆ. ಇಲ್ಲಿ ಸ್ಪಿನ್ ಮಾಡೋದ್ರಿಂದ ನಿಮ್ಗೆ ಕಾಯಿನ್ಸ್ ಬಂದು ಆಡ್ ಆಗುತ್ತೆ ಅಂತ ಹೇಳ್ಬೋದು. ಪ್ರತಿದಿನ ಇದರಲ್ಲೂ ಸಹ ಕಾಯಿನ್ಸ್ ಗಳು ಬರ್ತಾನೆ ಇರುತ್ತೆ ಅಂತ ಹೇಳ್ಬೋದು ಗೈಸ್. ನಂತರ ಬಂದು ನೀವು ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಮತ್ತೆ ಗೂಗಲ್ ಎಲ್ಲಾನು ಈ ಒಂದು ಅಪ್ಲಿಕೇಶನ್ ಮುಖಾಂತರನೇ ಯೂಸ್ ಮಾಡಬಹುದು ಅಂತ ಹೇಳ್ತೀನಿ ಗೈಸ್. ಇಲ್ಲಿ ಇನ್ವೈಟ್ ಅಂತ ಕಾಣಿಸ್ತಾ ಇದೆ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ ಅನ್ನ ಇನ್ವೈಟ್ ಮಾಡೋದ್ರ ಮುಖಾಂತರ ನೀವು ಅರ್ನಿಂಗ್ಸ್ ಮಾಡಬಹುದು ಅಂತ ಹೇಳ್ತೀನಿ. ಪ್ರತಿಯೊಬ್ಬ ಫ್ರೆಂಡಿಗೂ ₹5 ಅಮೌಂಟ್ ಬರುತ್ತೆ. ಜೊತೆಗೆ ಅವರಲ್ಲಿ ಏನ್ ಅರ್ನ್ ಮಾಡ್ತಾರೋ ಅದರಲ್ಲಿ ನಿಮ್ಗೆ 10% ಅನ್ಬಿಟ್ಟು ಕಮಿಷನ್ ಸಹ ಬರ್ತಾ ಹೋಗುತ್ತೆ ಅಂತ ಹೇಳ್ಬೋದು ಗೈಸ್. ಇಲ್ಲೇ ಮೆನ್ಷನ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು ಗೈಸ್. ಶೇರ್ ಮಾಡಿದ್ರೆ ಸಾಕು ನನಗೆ 500 ಕಾಯಿನ್ಸ್ ಆಡ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲೇ ಮೆನ್ಷನ್ ಮಾಡಿದೆ. ಈಗ ನಾನು ಈ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನ ಜಸ್ಟ್ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಜಸ್ಟ್ ಶೇರ್ ಮಾಡಿದ್ರು ಸಹ ನನಗೆ ಜಸ್ಟ್ ಶೇರ್ ಮಾಡಿದ್ದಕ್ಕೆ ನನಗೆ ಬಂದು 500 ಕಾಯಿನ್ಸ್ ಆಡ್ ಆಗಿದೆ. ನೋಡ್ತಾ ಇರ್ಬೋದು ಗೈಸ್. ಇಲ್ಲಿ 500 ಜಸ್ಟ್ ಶೇರ್ ಮಾಡಿದ್ದಕ್ಕೆ ನಮಗೆ 500 ಕಾಯಿನ್ಸ್ ಅನ್ನೋದು ಬಂದು ಆಡ್ ಆಗಿದೆ ಅಂತ ಹೇಳ್ಬೋದು ಗೈಸ್. ನಂತರ ಇಲ್ಲಿ ಬಿಗ್ ಪ್ರೈಸ್ ಅಂತ ಇದೆಯಲ್ಲ, ನೋಡ್ತಾ ಇರ್ಬೋದು. ₹600 ಅಮೌಂಟ್ ಕೊಟ್ಟಿರ್ತಾರೆ. ಜೊತೆಗೆ ₹120 ಸಹ ಎಕ್ಸ್ಟ್ರಾ ಅವರೇ ಅಮೌಂಟ್ ಕೊಡ್ತಾರೆ. ಅದು ಟೋಟಲ್ ಆಗಿ ₹800 ಅಮೌಂಟ್ ಆದ ನಂತರ ನಾವು ಅದನ್ನ ವಿತ್ಡ್ರಾವಲ್ ಮಾಡ್ಕೋಬಹುದು ಅಂತ ಹೇಳ್ಬೋದು ಗೈಸ್. ನಂತರ ಇಲ್ಲಿ ಕ್ಯಾಶ್ ಅನ್ನೋ ಒಂದು ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈಗ ಅರ್ನ್ ಮಾಡಿದಂತ ಅಷ್ಟು ಅಮೌಂಟ್ ಅನ್ನು ನಾವು ಯಾವ ರೀತಿ ವಿತ್ಡ್ರಾವಲ್ ಮಾಡೋದಂದ್ರೆ ಇಲ್ಲಿ ವಿತ್ಡ್ರಾವಲ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್. ಗೈಸ್ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಾವು ರೀಚಾರ್ಜ್ ಅನ್ನ ಮಾಡ್ಕೋಬಹುದು ಅಥವಾ ಬ್ಯಾಂಕಿಗೆ ವಿತ್ಡ್ರಾವಲ್ ತಗೋಬಹುದು ಅಂತ ಹೇಳ್ತೀನಿ ಗೈಸ್. ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಅಂದ್ರೆ ಇಲ್ಲಿ ಪಕ್ಕ ಟ್ರಾನ್ಸ್ಫರ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನನ್ನ ಹತ್ರ ಈಗ ₹118 ಅಮೌಂಟ್ ಇದೆ. ಆದ್ರಿಂದ ನಾನು ₹105 ವಿತ್ಡ್ರಾವಲ್ ಮಾಡ್ಕೊತೀನಿ ಗೈಸ್. ಈಗ ನಾನು ಆಲ್ರೆಡಿ ಇದಕ್ಕೂ ಮೊದಲು ನಾನು ವಿತ್ಡ್ರಾವಲ್ ಮಾಡಿರೋ ಒಂದು ಆಪ್ಷನ್ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಗೈಸ್. ನಾನು ಇದಕ್ಕೂ ಮೊದಲು ಆಲ್ರೆಡಿ ₹105 ಒಂದು ಸಲ ವಿತ್ಡ್ರಾವಲ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ₹20 ರೀಚಾರ್ಜ್ ಅನ್ನು ಸಹ ನಾನು ನನ್ನ ಒಂದು ಮೊಬೈಲ್ ಗೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಗೈಸ್. ಈಗ ಲೈವ್ ಅಲ್ಲೇ ನಾನು ₹105 ವಿತ್ಡ್ರಾವಲ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಗೈಸ್. ಮೇಲೆ ಸೆಲೆಕ್ಟ್ ಮಾಡಿ ವಿತ್ಡ್ರಾವಲ್ ಮೇಲೆ ಕ್ಲಿಕ್ ಮಾಡಿದೆ ಅಂದ್ರೆ ನಾನು ಆಲ್ರೆಡಿ ಬ್ಯಾಂಕ್ ನಂಬರ್ ಅಥವಾ IFSC ಕೋಡ್ ಅನ್ನ ಕೊಟ್ಟು ನಾನು ಆಲ್ರೆಡಿ ಎಂಟ್ರಿ ಮಾಡಿದ್ದೀನಿ. ಆದ್ರಿಂದ ಈ ರೀತಿ ತೋರಿಸುತ್ತೆ. ನೀವು ನಿಮ್ಮ ಒಂದು ಬ್ಯಾಂಕ್ ಮತ್ತೆ IFSC ಕೋಡ್ ಎಲ್ಲ ಕೊಟ್ಟು ಆಡ್ ಮಾಡೋದು ಅಂದ್ರೆ ಈ ರೀತಿ ಒಂದು ಸ್ಕ್ರೀನ್ ಕಾಣಿಸುತ್ತೆ. ನಂತರ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್. ಸಬ್ಮಿಟ್ ಸಕ್ಸಸ್ಫುಲ್ ಅಂತ ಅಂದ್ರೆ 3 ಇಂದ 5 ವರ್ಕಿಂಗ್ ಡೇಸ್ ಅಂದ್ರೆ 3 ದಿನದಿಂದ 5 ದಿನದಲ್ಲಿ ನಿಮ್ಗೆ ನಿಮ್ಮ ಒಂದು ಅಮೌಂಟ್ ಬಂದು ನಿಮ್ಮ ಬ್ಯಾಂಕಿಗೆ ಆಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಗೈಸ್. ಆದ್ರೆ ಇದು ಅಷ್ಟು ಟೈಮ್ ಹಿಡಿಯೋದಿಲ್ಲ ಅಂತ ಅನ್ಕೊಂಡಿದ್ದೀನಿ ಗೈಸ್. ಈ ಒಂದು ಅಮೌಂಟ್ ನನ್ನ ಒಂದು ಬ್ಯಾಂಕಿಗೂ ಸಹ ಬಂದಿದೆ. ಅದರ ಒಂದು ಪ್ರೂಫ್ ಅನ್ನು ಸಹ ನಾನು ಸೈಡ್ ಅಲ್ಲಿ ಆಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಇದೇ ರೀತಿ ನೀವು ಸಹ ಅರ್ನಿಂಗ್ಸ್ ಅನ್ನ ಮಾಡಿ ನಿಮ್ಮ ಒಂದು ಬ್ಯಾಂಕಿಗೆ ವಿತ್ಡ್ರಾವಲ್ ತಗೋಬಹುದು ಅಂತ ಹೇಳ್ತೀನಿ. ಒನ್ ಆಫ್ ದ ಬೆಸ್ಟ್ ಅಪ್ಲಿಕೇಶನ್ ಅಂತಾನೆ ಹೇಳ್ಬೋದು ಗೈಸ್ ಈ ಒಂದು ಅಪ್ಲಿಕೇಶನ್ ಅನ್ನ. ಗೈಸ್ ನೋಡೋರಲ್ಲ, ಲೈವ್ ಅಲ್ಲಿ ನಾನು ಈ ಒಂದು ಅಮೌಂಟ್ ಅನ್ನ ಬ್ಯಾಂಕಿಗೆ ತಗೊಂಡು ವಿತ್ಡ್ರಾವಲ್ ಮಾಡಿ ಪ್ರೂಫ್ ಅನ್ನು ಸಹ ತೋರಿಸಿದ್ದೀನಿ. ಒನ್ ಆಫ್ ದ ಬೆಸ್ಟ್ ಅಪ್ಲಿಕೇಶನ್ ಅಂತಾನೆ ಹೇಳ್ಬೋದು ಗೈಸ್. ಇದೇ ರೀತಿ ಒಂದು ವಿಡಿಯೋಸ್ ಗಳಿಗಾಗಿ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಅಂತ ಹೇಳ್ತೀನಿ ಗೈಸ್. ಯಾರ್ಯಾರು ಎಂಡೋರ್ಗೂ ವಿಡಿಯೋ ನೋಡಿದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.